ನಮಸ್ಕಾರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಏನಪ್ಪಾ ಇವತ್ತಿನ ಕ್ಲಾಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ. ಅಂತಾರಾಷ್ಟ್ರೀಯ ಸಂಘಟನೆ ಅಂದಾಗ ಗೊತ್ತಿರಬೇಕು. ಸೊ ನಾವು ಹಳೆಯ ಕ್ವೆಶ್ಚನ್ ಪೇಪರ್ ಅನ್ನು ನೋಡಿದಾಗ ಯಾವಪ್ಪ ಅಂದ್ರೆ PUC ಹಿಡಿದು IAS ವರೆಗೂ ಹಳೆಯ ಕ್ವೆಶ್ಚನ್ ಪೇಪರ್ ಅನ್ನು ಅಧ್ಯಯನ ಮಾಡಿ ನೋಡಿದಾಗ ಈ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಯಾವುದೇ ಒಂದು ಕ್ವೆಶ್ಚನ್ಸ್ ಪೇಪರ್ ತೆಗೆದ್ರೆ ಒಂದು ಕ್ವೆಶ್ಚನ್ಸ್ ಪಕ್ಕ ಇರುತ್ತೆ. ಸೊ ಅದರಿಂದ ದೂಸರ ಮಾತೇ ಇಲ್ಲ. ಯಾಕೆ ಮಾತಂದ್ರ ನಾನು ಸುಮಾರು PSI PC ಮತ್ತು KS ಹಳಿ ಕ್ವೆಶ್ಚನ್ ಪೇಪರ್ KPSC ನಡೆಸಿದ್ದು ಆಗಿರಲಿ ಮತ್ತು KSP ನಡೆಸಿದಾಗಿರಲಿ ಮತ್ತು ನಮ್ಮ KEA ನಡೆಸಿದಾಗಿರಲಿ ಅವೆಲ್ಲ ಕ್ವೆಶ್ಚನ್ಸ್ ಪೇಪರ್ ನೋಡಿದಾಗ ಒಂದು ಮಾತ್ರ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಪಕ್ಕ ಒಂದು ಕ್ವೆಶ್ಚನ್ಸ್ ಇರುತ್ತೆ. ಅದ್ರಿಗೆ ಏನೋ ಡೌಟ್ ಇಲ್ಲ. ಯಾಕಪ್ಪ ಅಂತಂದಾಗ ಈ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ನಾವು ನೋಡ್ಬೇಕಾದ್ರೆ ಸೊ ನೋಡಿ ನಾಟೋ ನೋಡ್ಬೋದು, ಸೊ G7 ನೋಡ್ಬೋದು, G20 ನೋಡ್ಬೋದು, ಬ್ರಿಕ್ಸ್ ನೋಡ್ಬೋದು, ಸಾರ್ಕ್ ನೋಡ್ಬೋದು, ಮತ್ತು ಆಮೇಲೆ ಯುನೆಸ್ಕೋ ನೋಡ್ಬೋದು, ಯುನಿಸೆಫ್ ನೋಡ್ಬೋದು, ಆಮೇಲೆ ಇದು ವರ್ಲ್ಡ್ ಎಕನಾಮಿಕ್ ಫೋರಮ್ ನೋಡ್ಬೋದು. ಸೊ ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳದಾವೆ. ಈ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ನೋಡೋಕ್ಕಿಂತ ಮುಂಚಿತವಾಗಿ ಈ ಅಂತಾರಾಷ್ಟ್ರೀಯ ಸಂಘಟನೆವು ಹೆಂಗೆ ಹುಟ್ಟಿತು ಮತ್ತು ಈ ಅಂತಾರಾಷ್ಟ್ರೀಯ ಸಂಘಟನೆಯನ್ನು ಓದೋಕ್ಕಿಂತ ಮುಂಚಿತವಾಗಿ ನೋಡಬೇಕಾಗಿದ್ದು ಇಸ್ರೋ ಸಂಸ್ಥೆ ಬಗ್ಗೆ. ಯಾಕಂದ್ರೆ ಇಸ್ರೋ ಸಂಸ್ಥೆ ಬಗ್ಗೆ ನಮಗೆ ಗೊತ್ತಾದ ನಂತರ ಒಂದೊಂದು ಹಂತವಾಗಿ ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿ ನೋಡಬೇಕಾಗತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನೋಡಬೇಕಾದ್ರೆ ಇಸ್ರೋ ಸಂಸ್ಥೆ ಬಗ್ಗೆ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಏನಪ್ಪ ಈ ಅಂತಾರಾಷ್ಟ್ರೀಯ ಸಂಘಟನೆ ನೋಡಬೇಕಾದ್ರೆ ಇಸ್ರೋ ಸಂಸ್ಥೆಯನ್ನು ಹೆಂಗೆ ಹುಟ್ಟಿತು ಅಂತ ಅದರ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ. ಅದು ಸಂಪೂರ್ಣವಾಗಿ ಅದರ ಹಿನ್ನೆಲೆಯನ್ನು ನೋಡಬೇಕು. ಅದರ ಹಿನ್ನೆಲೆಯನ್ನು ನಾವು ನೋಡಿದಾಗ ಸೊ ಇಸ್ರೋ ಸಂಸ್ಥೆದ ಹಿನ್ನೆಲೆ ಏನು, ಸೊ ಇಸ್ರೋ ಸಂಸ್ಥೆ ಹೆಂಗೆ ಹುಟ್ಟಿತು ಅಂತ ಕೇಳಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನೋಡಬೇಕಾಗತ್ತೆ. ಸೊ ಇಲ್ಲಿ ಮೊದಲ ಬಾರಿಗೆ ನಾವು ನೋಡಬೇಕು ಇಲ್ಲಿ 20ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನ ರೀ? 20ನೇ ಶತಮಾನದಲ್ಲಿ ಎರಡು ಪ್ರಮುಖವಾದ ಮಹಾವಿದ್ಯೆಗಳಾಯಿತು. 20ನೇ ಶತಮಾನದಲ್ಲಿ ಎರಡು ಪ್ರಮುಖವಾದ ಮಹಾವಿದ್ಯೆಗಳಾಯಿತು. ಸೊ ಇಲ್ಲಿ 20ನೇ ಶತಮಾನದಲ್ಲಿ ಎರಡು ಪ್ರಮುಖವಾದ ಮಹಾವಿದ್ಯೆಗಳಾಯಿತು ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಯಾವ್ಯಾವಪ್ಪ ಅಂತಂದಾಗ 1914ರಿಂದ 18ವರೆಗೂ ಮೊದಲನೇ ಮಹಾವಿದ್ಯ ಪ್ರಾರಂಭ ಆಗುತ್ತೆ. 1914ರಿಂದ 18ವರೆಗೂ ಮೊದಲನೇ ಮಹಾವಿದ್ಯ ಪ್ರಾರಂಭ ಆಗುತ್ತೆ. ಈ ಮೊದಲನೇ ಮಹಾವಿದ್ಯ ಪ್ರಾರಂಭ ಆಗುವಾಗ ಸೊ ನೋಡ್ರಿ, ಆ ಸಂದರ್ಭದಲ್ಲಿ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರಹಿ ನೆಕ್ಸ್ಟ್ ಎರಡನೇ ಮಹಾಯುದ್ಧ ಆಗಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮೊದಲನೇ ಮಹಾಯುದ್ಧ 1914-18ರಲ್ಲಿ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾಗುತ್ತೆ. ಸೊ ಹಾಗಾದ್ರೂ ಕೂಡ 1919ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಸ್ಲೆಸ್ ಒಪ್ಪಂದದ ಒಂದು ವರ್ಸ್ಲೆಸ್ ಒಪ್ಪಂದ. ಯಾವ ಒಪ್ಪಂದ ರೀ? ವರ್ಸ್ಲೆಸ್ ಒಪ್ಪಂದ. ಈ ವರ್ಸ್ಲೆಸ್ ಒಪ್ಪಂದ ಆಧಾರದ ಮೇಲೆ ಏನಾಗತ್ತಂದ್ರೆ ಈ ಮೊದಲನೇ ಮಹಾಯುದ್ಧ ಕೂಡ ಎಂಡ್ ಆಗುತ್ತೆ. ನಂತರ ಏನ್ ಮಾಡ್ತಂದ್ರ ಯಾವುದೇ ಕಾರಣಕ್ಕೆ ಎರಡನೇ ಮಹಾಯುದ್ಧ 1939ರಿಂದ 1945ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಈ ಎರಡನೇ ಮಹಾಯುದ್ಧ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ ಒಂದು ಸಂಸ್ಥೆ ಹುಟ್ಟುತ್ತೆ. ಆ ಯಾವ ಸಂಸ್ಥೆ ಅಂದ್ರೆ ರಾಷ್ಟ್ರಗಳ ಸಂಘ. ಯಾವ ಸಂಸ್ಥೆ ರೀ? ರಾಷ್ಟ್ರಗಳ ಸಂಘ. ಹೌದಾ? ರಾಷ್ಟ್ರಗಳ ಸಂಘ. ಹೌದಾ? ಈ ರಾಷ್ಟ್ರಗಳ ಸಂಘ ಅಂತಂದ್ರೆ ದ ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ. ಯಾವ್ದ್ರಿ? ದ ಲೀಗ್ ಆಫ್ ನೇಷನ್ಸ್. ದ ಲೀಗ್ ಆಫ್ ನೇಷನ್ಸ್. ಈ ದ ಲೀಗ್ ಆಫ್ ನೇಷನ್ಸ್ ಅನ್ನೋದು ಈ ಸಂಘ ಒಟ್ಟಾಗುತ್ತೆ. ಇದ್ರ ಉದ್ದೇಶ ಏನಪ್ಪಾ ಅಂತಂದಾಗ ಯಾವುದೇ ಕಾರಣಕ್ಕೆ ಎರಡನೇ ಮಹಾಯುದ್ಧ ಮಾಡಕ್ಕೆ ಅವಕಾಶ ಕೊಡಬಾರದು. ಒಂದನೇ ಮಹಾಯುದ್ಧ ಆದ ನಂತರ ಆರ್ಥಿಕವಾಗಿ ರಾಜಕೀಯವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಈ ಒಂದು ಶಾಂತಿಯನ್ನು ಹಲವಾರು ಸುಸೂತ್ರಗಳನ್ನು ಹಲವಾರು ದೊಡ್ಡ ಮಟ್ಟದಲ್ಲಿ ಉಂಟಾಗಿದೆ. ಆದರೂ ಕೂಡ ಈ ರಾಷ್ಟ್ರಗಳು ಎರಡನೇ ಮಹಾಯುದ್ಧವನ್ನು ರಾಷ್ಟ್ರಗಳ ಸಂಘಟನೆಯನ್ನು ಮೀರಿ ಏನಾಗತ್ತಂದ್ರೆ 1939-1945ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಈ ಎರಡನೇ ಮಹಾಯುದ್ಧ ಪ್ರಾರಂಭ ಆದಾಗ ನಂತರ ಏನಾಗತ್ತಂದ್ರೆ ಇಸ್ರೋ ಸಂಸ್ಥೆಗೆ ಕಾರಣಕರ್ತ ಆಗುತ್ತೆ, ಪ್ರಾರಂಭ ಆಗುತ್ತೆ. ಏನಪ್ಪಾ ಅಂದಾಗ ನಿಮ್ಗೆ ಗೊತ್ತಿರಬೇಕು ಏನಂದ್ರೆ 1942 ಸೊ ಜನವರಿ 1ನೇ ತಾರೀಕು ಏನಾಗತ್ತಂದ್ರ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಷಿಂಗ್ಟನ್ DC ಒಂದು ಸಮ್ಮೇಳನ ಸೇರುತ್ತೆ. ವಾಷಿಂಗ್ಟನ್ DC ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮ್ಮೇಳನ ಸೇರುತ್ತೆ 1942ರಲ್ಲಿ. ಸೊ ಇಲ್ಲಿ ಒಂದು ಸಮ್ಮೇಳನ ಸೇರುವ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನದಲ್ಲಿ 26 ರಾಷ್ಟ್ರಗಳು
26 ರಾಷ್ಟ್ರಗಳು ಸಂಪೂರ್ಣವಾಗಿ ಸಿಗ್ನೇಚರ್ ಆಗ್ತಾರೆ. ಏನಾಗತ್ತಂದ್ರ ಓಕೆ, ನಾವೆಲ್ಲರೂ ಸೇರಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. ನಾವು ಆ ಸಂಸ್ಥೆ ಆಧಾರದ ಮೇಲೆ ಇಡೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡೋಗೋಸ್ಕರ ಎನ್ನೋದು ಮಾಡ್ಕೊಂಡು ಏನು ಮಾಡ್ತಾರಂದ್ರ ಈ ಒಂದು ಭಾಗದಲ್ಲಿ ಅಂದಿನ ಕಾಲದಲ್ಲಿ 3 ಬಲಿಷ್ಠ ರಾಷ್ಟ್ರಗಳು ಕೈ ಜೋಡಿಸ್ತವ್ರಿ. ಯಾವಪ್ಪ ಅಂದ್ರ ಒಂದನೇದು ಇಂಗ್ಲೆಂಡು, ಸೊ ಎರಡನೇದು ರಷ್ಯಾ, ಮೂರನೇದು USA. 3 ರಾಷ್ಟ್ರಗಳು ಸಂಪೂರ್ಣವಾಗಿ ಏನು ಮಾಡ್ತಂದ್ರೆ ಸೊ ಇದು ಮಾಡಿ ಬೆಂಬಲ ಕೊಟ್ಟು ಈ 2ನೇ ಮಹಾಯುದ್ಧವನ್ನು ಹೆಂಗಾದ್ರೂ ಮಾಡಿ ಇದು ತಡೆಗಟ್ಟು ಇದರ ಒಂದು ಸಂಸ್ಥೆ ಕಟ್ಟಿ ಎಲ್ಲಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರಂದ್ರ ಇಂಗ್ಲೆಂಡ್ದಲ್ಲಿ ಏನಂದ್ರೆ ವಿನ್ಸ್ಟನ್ ಚರ್ಚಿಲ್ ಅಂತ ಬರ್ತಾನ್ರಿ. ಯಾರು ಬರ್ತಾರ್ರಿ? ವಿನ್ಸ್ಟನ್ ಚರ್ಚಿಲ್. ಈ ವಿನ್ಸ್ಟನ್ ಚರ್ಚಿಲ್ ಬರ್ತಾನೆ. ಇವನಾದ್ಮೇಲೆ ರಷ್ಯಾದಲ್ಲಿ ಏನು ಬರ್ತಾನೆ? ಜೋಸೆಫ್ ಸ್ಟಾಲಿನ್ ಬರ್ತಾನೆ. ಜೋಸೆಫ್ ಸ್ಟಾಲಿನ್, ಹೌದಾ? ಜೋಸೆಫ್ ಸ್ಟಾಲಿನ್. ಅವನಾದ ನಂತರ ಅಮೆರಿಕಾದಲ್ಲಿ ಯಾರು ಬರ್ತಾರೆ? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತ ಬರ್ತಾನೆ, ಹೌದಾ? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಹೌದಾ? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇವರು ಮೂರು ರಾಷ್ಟ್ರಗಳು ಮತ್ತು 3 ರಾಷ್ಟ್ರದ ನಾಯಕರು ಇವರು ಸೇರಿ ಏನು ಮಾಡ್ತಾರಂದ್ರೆ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ವಾಷಿಂಗ್ಟನ್ DC ಯಲ್ಲಿ ಏನಾಗತ್ತಂದ್ರ ಇವರು 1942 ಜನವರಿ 1ನೇ ತಾರೀಕು 26 ರಾಷ್ಟ್ರಗಳ ಸಹಾಯದೊಂದಿಗೆ ತಮ್ಮ ಹಸ್ತಕ್ಷೇತ್ರಗಳಿಂದ ಏನು ಮಾಡ್ತಾರಂದ್ರ ಒಂದು ವಿಶ್ವಸಂಸ್ಥೆಗೆ ಯಾವುದೇ ಕಾರಣಕ್ಕೆ ಒಂದು ಕಟ್ಟಬೇಕು, ಈ ಸಂಸ್ಥೆ ಕಟ್ಟೋದ್ರಿಂದ ಯಾವುದೇ ಕಾರಣಕ್ಕೆ ನೆಕ್ಸ್ಟ್ 2ನೇ ಮಹಾಯುದ್ಧ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಇಟ್ಟುಕೊಂಡು ಸೊ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಆಗಿರ್ಬೋದು, ರಷ್ಯಾದ ಜೋಸೆಫ್ ಸ್ಟಾಲಿನ್ ಆಗಿರ್ಬೋದು, ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಆಗಿರ್ಬೋದು, ಇವರು 3 ಸೇರಿ ಏನು ಮಾಡ್ತಂದ್ರ ನಂತರ 1945 ಸೊ ಅದೇ ಜುಲೈ ಮಂತಲ್ಲಿ, ಹೌದಾ? ಸೊ ಜುಲೈ ಅಲ್ಲ, ಜೂನ್ 26ಕ್ಕೆ ಏನಾಗತ್ತಂದ್ರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋ, ಹೌದಾ? ಈ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನ ಸೇರ್ತಾರೆ. ಈ ಸಮ್ಮೇಳನಗಳು ಸೇರುವುದು ವಿಶ್ವಸಂಸ್ಥೆಯ ಬಗ್ಗೆ, ವಿಶ್ವಸಂಸ್ಥೆ ಕಟ್ಟಕ್ಕೆ ಸಮ್ಮೇಳನ ಸೇರುವಂಥದ್ದು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಮ್ಮೇಳನ ಸೇರ್ತಾರೆ. ಈ ಸಮ್ಮೇಳನದಲ್ಲಿ ಏನು ಮಾಡ್ತಾರಂದ್ರ ಈ ಒಂದು 3 ಬಲಿಷ್ಠ ನಾಯಕರು ಮತ್ತು ರಾಷ್ಟ್ರದ ಸಹಾಯದೊಂದಿಗೆ 51 ರಾಷ್ಟ್ರಗಳ ಸಂಪೂರ್ಣವಾಗಿ ಬೆಂಬಲ ಸಿಗುತ್ತೆ. 51 ರಾಷ್ಟ್ರಗಳ ಸಂಪೂರ್ಣವಾಗಿ ಬೆಂಬಲ ಆಧಾರದ ಮೇಲೆ ಏನು ಮಾಡ್ತಾರಂದ್ರ 1945 ಅಕ್ಟೋಬರ್ 24ನೇ ತಾರೀಕದಂದು ಏನಾಗುತ್ತೆ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ, ಹೌದಾ? ಇಲ್ಲಿವರೆಗೂ ವಿಶ್ವಸಂಸ್ಥೆ ಸ್ಥಾಪನೆಗೆ ಏನೇನು ಹಿಂದೆ ಕಾರಣಗಳು ಅಂತ ನಿಮಗೆ ಗೊತ್ತಾಯ್ತು. ಈಗ ವಿಶ್ವಸಂಸ್ಥೆ ಬಗ್ಗೆ ನೋಡೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ವಿಶ್ವಸಂಸ್ಥೆ ಬಗ್ಗೆ ನಾವೊಂಚೂರು ಸಂಕ್ಷಿಪ್ತವಾಗಿ ಪರಿಚಯವಾಗಿ ನೋಡಬೇಕಾದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ, ಭದ್ರತೆ ಮತ್ತು ಸಹಕಾರವನ್ನು ಕಾಪಾಡೋಗೋಸ್ಕರ ಸ್ಥಾಪನೆ ಆದಂತ ಒಂದು ದೊಡ್ಡದಾದ ಒಂದು ಸಂಘಟನೆ ಅಂತ ಹೇಳ್ಬೋದು. ಈಗ ಈ ಒಂದು ಸಂಸ್ಥೆ, ಹಾಗಾದ್ರೆ ಈ ವಿಶ್ವಸಂಸ್ಥೆಯನ್ನು ನೀವು ನೋಡ್ಬೇಕಾದ್ರ ನೋಡಿ, ಈ ವಿಶ್ವಸಂಸ್ಥೆ ತನ್ನದೇ ಆದಂತ ಈ ಸಂವಿಧಾನವನ್ನು ಹೊಂದಿದೆ, ಹೌದಾ? ತನ್ನದೇ ಆದಂತ ಒಂದು ಸಂವಿಧಾನವನ್ನು ಹೊಂದಿದೆ, ಹೌದಾ? ಭಾರತ ದೇಶ ಹೆಂಗೊಂದು ಸಂವಿಧಾನ ಇದೆಯೋ ಹಾಗೆ ವಿಶ್ವಸಂಸ್ಥೆಯ ನಿಯಮಗಳು ಬೇರೆ, ವಿಶ್ವಸಂಸ್ಥೆಯ ಕಾನೂನುಗಳು ಬೇರೆ, ವಿಶ್ವಸಂಸ್ಥೆಯ ಪ್ರಮುಖವಾದ ನಿಯಮಗಳು ಇರೋದರಿಂದ ಸೊ ಈ ವಿಶ್ವಸಂಸ್ಥೆಯಲ್ಲಿ ಸಂವಿಧಾನದಲ್ಲಿ ನೀವು ನೋಡ್ಬೇಕಾದ್ರ ನೋಡಿ ಕೇವಲ 19 ಅಧ್ಯಾಯಗಳಿದಾವೆ. ಎಷ್ಟು ಅಧ್ಯಾಯಗಳಿದಾವ್ರಿ? ಕೇವಲ 19 ಅಧ್ಯಾಯಗಳಿದ್ದಾವೆ. ಮತ್ತು ಸೊ 111 ವಿಧಿಗಳಿದ್ದಾವೆ, ಅಷ್ಟು ಆರ್ಟಿಕಲ್ಸ್ಗಳಿದ್ದಾವೆ, ಹೌದಾ? ಸೊ 19 ಅಧ್ಯಾಯಗಳಿದ್ದಾವೆ. ಸೊ 111 ವಿಧಿಗಳಿದ್ದಾವೆ, ಹೌದಾ? ಸೊ ಹಾಗಾದ್ರೆ ವಿಶ್ವಸಂಸ್ಥೆಯಲ್ಲಿರುವ ಪ್ರಿಯಂಬಲ್ಸ್, ಅಲ್ಲಿ ಇರುವ ಒಂದು ಪ್ರಸ್ತಾವನೆ ಹೆಂಗ ಪ್ರಾರಂಭ ಆಗುತ್ತೆ ಸರ್? ಭಾಳ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದ್ದಾರೆ. ವಿಶ್ವಸಂಸ್ಥೆದ ಪ್ರಿಯಂಬಲ್ಸ್ ಹೆಂಗ ಪ್ರಾರಂಭ ಆಗುತ್ತಂದ್ರೆ ನೋಡಿ, ಈಗ ನೋಡಿ, ಜನ ಸಮುದಾಯ ಎನಿಸಿರುವ ನಾವು, ಹೌದಾ? ಜನ ಸಮುದಾಯವೆನಿಸಿರುವ ನಾವು ನೋಡಿ, ನಮ್ಮ ಸಂವಿಧಾನದಲ್ಲಿ ಹೆಂಗ ಪ್ರಿಯಂಬಲ್ಸ್ ಪ್ರಾರಂಭ ಆಗುತ್ತೆ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯನಾಗಿ ಹೆಂಗ ಪ್ರಾರಂಭ ಆಗುತ್ತೋ ಅದೇ ತರ ವಿಶ್ವಸಂಸ್ಥೆದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ವಿಶ್ವಸಂಸ್ಥೆ ಸಂವಿಧಾನ ಹೆಂಗಾಗುತ್ತಂದ್ರೆ ಜನ ಸಮುದಾಯ ಎನಿಸಿರುವ ನಾವು ಎಂಬುದು ಒಂದು ಪ್ರಿಯಂಬಲ್ಸ್. ಹಾಗಾದ್ರೆ ಈ ವಿಶ್ವಸಂಸ್ಥೆದ ಸಂಪೂರ್ಣವಾಗಿ ಶಾಂತಿ ಭದ್ರತೆಯನ್ನು ಸಹಕಾರ ಅಷ್ಟೇ ಅಲ್ಲ,
ವಿಶ್ವಸಂಸ್ಥೆ ಉದ್ದೇಶವನ್ನು ಮತ್ತೆ ನೋಡ್ಬೇಕಾದ್ರ ರಾಷ್ಟ್ರಗಳ ಮಧ್ಯೆ, ಹೌದಾ, ರಾಷ್ಟ್ರಗಳ ಮಧ್ಯೆ ಏನಾದ್ರೂ ಭಿನ್ನಾಭಿಪ್ರಾಯ ಉಂಟಾದ್ರೆ ಅವನ್ನು ಬಗೆಹರಿಸುವಂತ ಕೆಲಸ ಮಾಡುತ್ತೆ. ರಾಷ್ಟ್ರ ಇವತ್ತು ನೋಡ್ರಿ, ಭಾರತ ಮತ್ತು ಪಾಕಿಸ್ತಾನ ಯಾವ್ದಾರ ಒಂದು ಯುದ್ಧ ಆಯ್ತು, ಅವಾಗ ನೇರವಾಗಿ ಎಲ್ಲಿ ಹೋಗ್ತಾರೆ? ವಿಶ್ವಸಂಸ್ಥೆಗೆ ಹೋಗ್ತಾರೆ. ಹೌದಾ, ಭಾರತದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇದೆ, ಪಾಕಿಸ್ತಾನದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇದೆ, ಅಲ್ಲೇ ಬಗೆಹರಿಸೋಣ ಅಂತ ಅನ್ನಕ್ಕಾಗಲ್ಲ. ಹಾಗಾಗಿ ವಿಶ್ವ ಮಟ್ಟದಲ್ಲಿ ಸಂಸ್ಥೆ ಇರೋದ್ರಿಂದ ಯಾವುದೇ ಒಂದು ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾದಾಗ ಅದಕ್ಕೆ ಸಂಪೂರ್ಣವಾಗಿ ನ್ಯಾಯವನ್ನು ಕೊಡುವಂತ ಏಕೈಕ ಸಂಸ್ಥೆ ಯಾವುದು ಅಂದ್ರೆ ಅದು ವಿಶ್ವಸಂಸ್ಥೆ ಆಗಿರುತ್ತೆ ಆದ್ಮೇಲೆ. ಸೊ ಇಲ್ಲಿ ಹಾಗಾಗಿ ವಿಶ್ವಸಂಸ್ಥೆ ಬಗ್ಗೆ ನಿಮಗೆ ಗೊತ್ತಿರಬೇಕಾದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ? ಎಕ್ಸಾಮಿಗೆ ಕೇಳಿದ್ದಾರೆ, ಆಲ್ರೆಡಿ ಹಿನ್ನೆಲೆ ಹೇಳುವ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಅಂದಾಗ ಅಕ್ಟೋಬರ್ 24, 1945 ಈ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. PC ಎಕ್ಸಾಮಿಗೆ ಕೇಳಿದ್ದಾರೆ, ವಿಶ್ವಸಂಸ್ಥೆ ದಿನನಾಗಿ ಯಾವಾಗ ಆಚರಣೆ ಮಾಡುತ್ತೀವಿ, ವಿಶ್ವಸಂಸ್ಥೆ ದಿನನಾಗಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಅಕ್ಟೋಬರ್ 24ಕ್ಕೆ ವಿಶ್ವಸಂಸ್ಥೆ ದಿನನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದ್ರೆ ಈಗ ಗೊತ್ತಿರಬೇಕು ನಿಮಗೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ ನಲ್ಲಿದೆ. ಅಮೆರಿಕದಲ್ಲಿ ಇರುವಂತ ಒಂದು ನ್ಯೂಯಾರ್ಕ್, ಅಲ್ಲಿ ಇರುವ ಯಾವುದು ವಿಶ್ವಸಂಸ್ಥೆ ಕೇಂದ್ರ ಕಚೇರಿ. ಅದೇ ರೀತಿಯಾಗಿ ಸ್ಥಾಪಕ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆ ಸ್ಥಾಪನೆಯಾಗುವ ಸಂದರ್ಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು ಇದ್ದವು? ಅದು ಎಕ್ಸಾಮಿಗೆ ನೇರವಾಗಿ ಕ್ವಶನ್ಸ್ಗಳು ಬಂದಿದೆ. 51 ಸದಸ್ಯ ರಾಷ್ಟ್ರಗಳು ಇದ್ದವು. ವಿಶ್ವಸಂಸ್ಥೆ ಸ್ಥಾಪನೆ ಆಗುವ ಸಂದರ್ಭದಲ್ಲಿ 51 ಸದಸ್ಯ ರಾಷ್ಟ್ರಗಳು ಇದ್ದವು. ಹಾಗಾದರೆ ಪ್ರಸ್ತುತ ಈಗ ವಿಶ್ವಸಂಸ್ಥೆಯಲ್ಲಿರುವ ಸದಸ್ಯ ರಾಷ್ಟ್ರಗಳು ಎಷ್ಟದವ್ರಿ? 193 ಸದಸ್ಯ ರಾಷ್ಟ್ರಗಳು. ಈಗ ವಿಶ್ವಸಂಸ್ಥೆಯ ಸಾರ್ವಭೌಮ ರಾಷ್ಟ್ರಗಳು ಅಂತ ಬರ್ತಾವ, ಹೌದಾ? ವಿಶ್ವಸಂಸ್ಥೆಯ ಸಾರ್ವಭೌಮ ರಾಷ್ಟ್ರಗಳು ಅಂತ ಬಂದಾಗ 195 195 ರಾಷ್ಟ್ರಗಳು. ಈ ಸಾರ್ವಭೌಮ ರಾಷ್ಟ್ರಗಳಲ್ಲಿ 193 ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು. ಹಾಗಾಗಿ ಇಲ್ಲಿ ಎಕ್ಸಾಮಿಗೆ ಕೇಳಿದ ಒಂದು ಎಕ್ಸಾಮಿಗೆ ವಿಶ್ವಸಂಸ್ಥೆಯ 193ನೇ ರಾಷ್ಟ್ರ ಯಾವುದು ಅಂತ ಕೇಳಿದ. 193ನೇ ರಾಷ್ಟ್ರ ಯಾವ್ದಂದ್ರೆ ದಕ್ಷಿಣ ಸುಡಾನ್. ಅದೇ ಕೇಳಿದ ಕಾನ್ಸ್ಟೇಬಲ್ ಎಕ್ಸಾಮಿಗೆ ದಕ್ಷಿಣ ಸುಡಾನ್ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ದಕ್ಷಿಣ ಸುಡಾನ್ ರಾಜಧಾನಿ ಯಾವ್ದ್ರಿ? ಜೂಬಾ. ದಕ್ಷಿಣ ಸುಡಾನ್ ರಾಜಧಾನಿ ಯಾವುದು? ಜೂಬಾ. ಹೌದಾ, ದಕ್ಷಿಣ ಸುಡಾನ್ ರಾಜಧಾನಿ ಜುಬಾ. ಸೊ ಇದು ಕೂಡ ಎಕ್ಸಾಮಿಗೆ ಬಂದಂಥದ್ದು. ಹಾಗಾದ್ರೆ ಈ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಯಾವ ಭಾಷೆಗಳಿದಾವೆ? ಎಕ್ಸಾಮಿಗೆ ಕೇಳಿದ್ದಾರೆ, ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆ ಅಧಿಕೃತ ಭಾಷೆ ಆಗಿರುವುದಿಲ್ಲ? ಎಕ್ಸಾಮಿನ ನೇರವಾಗಿ ಕ್ವಶನ್ಸ್ ಕೇಳ್ತಾನೆ. ಅಥವಾ ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆ ಅಧಿಕೃತ ಭಾಷೆ ಆಗಿದೆ? ಕೆಳಗಡೆ ಸರಿಯಾದ್ದನ್ನು ಆಯ್ಕೆ ಮಾಡಿರಿ ಕೇಳ್ತಾನೆ. ಎ ಸರಿಯೋ, ಬಿ ಸರಿಯೋ, ಸಿ ಸರಿಯೋ, ಡಿ ಸರಿಯೋ ಅಂತ ಕೊಟ್ಬಿಡ್ತಾನೆ. ಹಾಗಾಗಿ ನಿಮಗೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಗೊತ್ತಿರಬೇಕು. ಇಲ್ಲಿ ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಎಷ್ಟದವ್ರಿ? 6 ಅದಾವು. ಹೌದಾ, 6 ಭಾಷೆಗಳು ನಿಮ್ಗೆ ಗೊತ್ತಿರಬೇಕು. ಒಂದದ್ದು ನೋಡಿ, ಅರೇಬಿಕ್ ಭಾಷೆ, ಚೈನೀಸ್ ಭಾಷೆ, ಇಂಗ್ಲಿಷ್ ಭಾಷೆ, ಫ್ರೆಂಚ್ ಭಾಷೆ, ರಷ್ಯನ್ ಭಾಷೆ ಮತ್ತು ಸ್ಪ್ಯಾನಿಷ್ ಭಾಷೆ. ಈ 6 ಭಾಷೆಗಳ ಮೇಲೆ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯು ತನ್ನ ದೈನಂದಿನ ದಿನಗಳಲ್ಲಿ ಆಗುವಂತಹ ಚಟುವಟಿಕೆಗಳ ಬಗ್ಗೆ ವ್ಯವಹಾರವನ್ನು ಮಾಡುತ್ತದೆ. ಗೊತ್ತಿರಲಿ ಆತ್ಮೀಯರೇ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ, ಅದೇ ತರ ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ವಿಶ್ವಸಂಸ್ಥೆ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಗೊತ್ತಾಯ್ತು ಸರ್, ಇಂಟ್ರೊಡಕ್ಷನ್ ಆಗಿ ನಿಮಗೆ ಪರಿಚಯ ಆಯಿತು. ಹಾಗಾದ್ರೆ ಈ ವಿಶ್ವಸಂಸ್ಥೆವು ಇನ್ನ ಏನಪ್ಪಾ ಅಂದ್ರ ಪ್ರಮುಖ ಈ ತರ ಅಂಗ ಸಂಸ್ಥೆಗಳಿದಾವೆ. ಹೌದಾ, ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳಿದಾವೆ ನೋಡ್ರಿ. ಮೊನ್ನೆ FD ಎಕ್ಸಾಮ್ಗೆ ಕೇಳಿದ್ರು, ಎಲ್ಲಿ 2011ರಲ್ಲಿ FD ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನು ಕೇಳ್ತಾರೆ? ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳನ್ನು ರದ್ದು ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸೊ ಯಾವುದಂದ್ರೆ ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ. ಆ ಧರ್ಮದರ್ಶಿ ಮಂಡಳಿಯಲ್ಲಿ ಏನಪ್ಪಾ ಅಂದ್ರ ನಾವು ಇದೆ ಏನದ ವಿಶ್ವಾಸಾರ್ಹ ಮಂಡಳಿ ಇದ್ದಿದಲ್ಲ, ಈ ಧರ್ಮದರ್ಶಿ ಮಂಡಳಿಯು 1994ರಲ್ಲಿ ರದ್ದು ಮಾಡಲಾಗಿದ್ದು. ಯಾಕೋ ಏನು ಅಂತ ಮುಂದಿನ ದಿನಮಾನದಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ವಿಶ್ವಸಂಸ್ಥೆಯ ಬಳಿ ಸಂಬಂಧಪಟ್ಟಂತೆ ಗೊತ್ತಿರಬೇಕಾದ್ರೆ ಇಲ್ಲಿ ಎಷ್ಟು ಸಾಮಾನ್ಯ ಸಭೆಗಳಿದಾವೆ? ಒಂದದ್ದು ನೋಡ್ರಿ, ಸಾಮಾನ್ಯ ಸಭೆ ಒಂದದ್ದು ಭದ್ರತಾ ಮಂಡಳಿ, 2ನೇದು, 3ನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ ಮತ್ತು ವಿಶ್ವಾಸಾರ್ಹ ಮಂಡಳಿ ಅಂತ ಕೇಳಿ 6 ಪ್ರಮುಖವಾದ ಸಂಸ್ಥೆಗಳಿದಾವ್ರಿ. 6 ವಿಶ್ವಸಂಸ್ಥೆ ಈ ತರ ಅಂಗ ಸಂಸ್ಥೆಗಳಿದಾವೆ, ಗೊತ್ತಿರಲಿ. ಈಗ ಸಾಮಾನ್ಯ ಸಭೆ ಅಂತ ನಿಮ್ಗೆ ಗೊತ್ತಿರಬೇಕು. ಜನರಲ್ ಅಸೆಂಬ್ಲಿ ಏನಪ್ಪಾ? ಜನರಲ್ ಅಸೆಂಬ್ಲಿ ಅಂದ್ರೆ ಈಗ ನಮ್ ಕ್ಯಾಬಿನೆಟ್ ಇದ್ದಂಗೆ ಸರ್. ಇದು ಕ್ಯಾಬಿನೆಟ್ ಹೆಂಗ್ ಸೇರ್ತೀವಲ್ಲ ಅಂದ್ರೆ ಇಲ್ಲಿ ವಿಶ್ವಸಂಸ್ಥೆಯಲ್ಲಿರುವ 193 ರಾಷ್ಟ್ರಗಳು 193 ರಾಷ್ಟ್ರಗಳು ಈ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಬಹುದು. ಸೊ ಭಾಗವಹಿಸಬಹುದು, ಒಂದೊಂದಾಗಿ ನೋಡೋಣ. ಆಮೇಲೆ ಇಲ್ಲಿ ನೋಡ್ರಿ ಕೊಟ್ಟಿದ್ದಾರೆ. ಸೊ ಒಂದದ್ದು ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ನಿಮ್ಗೆ ಗೊತ್ತಿರಬೇಕು, ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಂತೆ. ಹೌದಾ, ಇದಕ್ಕೆ ವಿಶ್ವಸಂಸ್ಥೆಯ ಮುಖ್ಯ ನೀತಿ ನಿರೂಪಣೆ ಅಂತ ಕರೆಯಲಾಗುತ್ತದೆ, ನಿಮ್ಗೆ ಗೊತ್ತಿರಲಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ
ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಏನಂತಂದಾಗ ಇದಕ್ಕೆ ನೋಡ್ರಿ ಭದ್ರತಾ ಮಂಡಳಿಗೆ ಸಚಿವ ಸಂಪುಟ ಅಂತ ಕರಿತೀವಿ, ಆದ್ರೆ ಇದಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಇದು ಕೂಡ ಕರಿತೀವಿ, ಗೊತ್ತಿರಬೇಕು ಸಾಮಾನ್ಯ ಸಭೆಯಲ್ಲಿ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿರುವ 193 ರಾಷ್ಟ್ರಗಳು 193 ರಾಷ್ಟ್ರಗಳು ಎಲ್ಲರೂ ಕೂಡ ಇದಕ್ಕೆ ಭಾಗಿಯಾಗ್ತಾರೆ, ಎಲ್ಲರೂ ಇದಕ್ಕೂ ಭಾಗಿಯಾಗ್ತಾರೆ, ಗೊತ್ತಿರಬೇಕು, ಎಲ್ಲರೂ ಇದಕ್ಕೆ ಭಾಗಿಯಾಗಿರ್ತಾರೆ. ಸೊ ಹಾಗಾದ್ರೆ ಭಾಗಿಯಾಗಿ ಏನಂದ್ರೆ ಪ್ರತಿ 193 ರಾಷ್ಟ್ರಗಳು ಪ್ರತಿ ಒಂದು ದೇಶಕ್ಕೆ ಒಂದು ಮತವನ್ನು ಹಾಕುವಂತ ಹಕ್ಕಿದೆ, ಒಂದು ದೇಶಕ್ಕೆ ಒಂದು ಮತವನ್ನು ಹಾಕುವಂತ ಹಕ್ಕಿದೆ, ಮತದಾನ ಮಾಡುವ ಹಕ್ಕು. ಸರ್ ಯಾವುದು ಯಾಕೆ ಮತದಾನ ಮಾಡ್ಬೇಕು ಹಕ್ಕದು? ಈಗ ನೋಡ್ರಿ ನಮಗೆ 2000 ಅದು ಬೇಡ, ಈಗ ನಮಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಇತ್ತು. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಈ ಎಲ್ಲಾ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ 193 ದೇಶಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಒಬ್ಬೊಬ್ಬರು ಮತದಾನ ಹಾಕಬೇಕಾದ್ರೆ ಅವರಲ್ಲಿ ಆಗಿರುವಂತ ಅನ್ಯಾಯ ವಿರುದ್ಧವಾಗಿ ಅಲ್ಲಿ ಏನಾಗುತ್ತಾ ಇದೆ ಅದಕ್ಕೆ ವೋಟ್ ಆಧಾರದ ಮೇಲೆ ಡಿಸಿಷನ್ ತಗೋತಾರೆ ಈ ಸಾಮಾನ್ಯ ಸಭೆಯಲ್ಲಿ. ಸೊ ಇಲ್ಲಿ ಗೊತ್ತಿರಬೇಕು. ಹಾಗಾದ್ರೆ ನಿಮಗೆ ಇನ್ನೊಂದು ಗೊತ್ತಾಗಬೇಕಾದ್ರೆ ನೋಡಿ, ಜೂನ್ 1ನೇ ತಾರೀಕು, ಹೌದಾ, ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನನಾಗಿ ಆಚರಣೆ ಮಾಡ್ತೇವೆ. ಅಂತಾರಾಷ್ಟ್ರೀಯ ಯೋಗ ದಿನ. ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡೋಕ್ಕೆ ಕಾರಣ ಏನಪ್ಪಾ, ಯಾಕೆ ಆಚರಣೆ ಮಾಡಿದ್ರು, ಎದಕ್ಕೋಸ್ಕರ ಆಚರಣೆ ಮಾಡಿದ್ರು, ಇದೇ ದಿನ ಯಾಕೆ ಆಚರಣೆ ಮಾಡಿದ್ರು? ಹಾಗಾದ್ರೆ ಇದು 2014ರಲ್ಲಿ, ಹೌದಾ, 2014ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನು ಪ್ರಸ್ತಾಪಡಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿ, ಹೌದಾ, ಈ ನರೇಂದ್ರ ಮೋದಿಜಿ ಅವರು ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡೋಕ್ಕೆ ಜೂನ್ 21ಕ್ಕೆ ಆಚರಣೆ ಮಾಡೋಣ ಅಂತ ಕೇಳಿ ಘೋಷಣೆ ಕೊಡ್ತಾರೆ. ಆ ಸಂದರ್ಭದಲ್ಲಿ 193 ರಾಷ್ಟ್ರಗಳು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸದಸ್ಯತ್ವ ಓಕೆ ಮಾಡೋಣ ಅಂತ ತಮ್ಮ ಮತ ಹಾಕ್ತಾರೆ. ಆದ್ರೆ ಮಾಲ್ಡೀವ್ಸ್ ಒಂದೇ ಮತ ಹಾಕಿರಲ್ಲ. ಹಾಗಾಗಿ ಈ ತರ ಯಾವ್ದಾದ್ರು ಒಂದು ಅಂತಾರಾಷ್ಟ್ರೀಯ ದಿನ ಆಗಿರ್ಬೋದು, ಯಾವ್ದಾದ್ರು ಒಂದು ಡಿಸಿಷನ್ ಆಗಿರ್ಬೋದು, ನಾವ್ ಏನಾದ್ರೂ ಮಾಡ್ಬೇಕಾದ್ರೆ ಸೊ ಅಲ್ಲಿ ಈ ಸಾಮಾನ್ಯ ಸಭೆಯಲ್ಲಿ ಡಿಸ್ಕಸ್ ಆಗ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಇದಕ್ಕೆ ಸಾಮಾನ್ಯ ಸಭೆಯಲ್ಲಿ ಡಿಸ್ಕಸ್ ಆಗಬೇಕು. ಎಲ್ಲಾ ಸದಸ್ಯ ರಾಷ್ಟ್ರಗಳು ಮತ ಬೇಕು. ಅದರ ಬಹುಮತ ಆಧಾರದ ಮೇಲೆ ಅದು ಎಷ್ಟು ವರವೋ ಎಷ್ಟು ಶಾಪವೋ ತಿಳ್ಕೊಂಡು ಅದರೆಷ್ಟು ಅನುಕೂಲ ಅನಾನುಕೂಲ ವಾದ ವಿವಾದ ಆದ ನಂತರ ಅದಕ್ಕೆ ಡಿಸಿಷನ್ ತಗೋತಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ, ಭದ್ರತೆ ಮತ್ತು ಬಜೆಟ್ ಅನುಮೋದನೆಗೆ ಮತ್ತು ಹೊಸ ಸದಸ್ಯರ ಸೇರ್ಪಡೆ ಮಾಡುವಂತ ಸಂಸ್ಥೆ ಆಗಿದೆ. ಇವತ್ತಿನ ವಿಶ್ವ ಮಟ್ಟದಲ್ಲಿರುವ ಖರ್ಚು ವೆಚ್ಚಗಳನ್ನು ಟೋಟಲಿ ಬಗೆಹರಿಸುವಂತ ಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾಡಬೇಕು. ಹೌದಾ, ಸಾಮಾನ್ಯ ಸಭೆ ಬಹಳ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ. ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಮಂತ್ ಅಲ್ಲಿ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ಎಂಡಿಗೆ ಏನಾಗತ್ತಂದ್ರ ಇದಕ್ಕೇನಾದ್ರ ಈ ಒಂದು ಅಧಿವೇಶನ ನಡೆಯುವಂತ ಒಂದು ಅದೇ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ಗೆ ಎಂಡ್ ಆಗುತ್ತೆ. ಸೊ ಗೊತ್ತಿರ್ಬೇಕು. ಹಾಗಾದ್ರೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಎಕ್ಸಾಮಿಗೆ ಕ್ವಶನ್ಸ್ ಏನು ಕೇಳಿದ್ದಾರೆ ಸರ್, ತುಂಬಾ ಇಂಪಾರ್ಟೆಂಟ್. ಈಗ ಸಾಮಾನ್ಯ ಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ವಿವರ್ ಅನಂತಮೂರ್ತಿ ಅಂತ ಕೇಳಿ ಬರ್ತಾರಲ್ರಿ, ಅವ್ರು ಏನಪ್ಪಾ ಅಂದ್ರ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಹೌದಾ, ಅದೇ ತರಾಗಿ ಹಿಂದಿಯಲ್ಲಿ ಮಾತನಾಡಿದವರು ಯಾರು ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಹಿಂದಿಯಲ್ಲಿ ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ, ಹೌದಾ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದಿಯಲ್ಲಿ ಮಾತನಾಡಿದ್ದಾರೆ. ಸೊ ಗೊತ್ತಿರಬೇಕು, ಸಾಮಾನ್ಯ ಸಭೆಯಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾದ್ರ ಇಲ್ಲಿರುವ 193 ರಾಷ್ಟ್ರಗಳು ಸಂಪೂರ್ಣವಾಗಿ ಅವರ ಮತದಾರ ಆಧಾರದ ಮೇಲೆ ಅಲ್ಲಿ ಬಂದಾಗ ಅದು ಎಷ್ಟು ವಾದ ಇದೆಯೋ ಎಷ್ಟು ಶಾಫ ಇದೆಯೋ ಅದು ಡಿಸಿಷನ್ ತಗೋದ ಆಧಾರದ ಮೇಲೆ ಸಾಮಾನ್ಯ ಸಭೆಯಲ್ಲಿ ಪಾಸ್ ಆದಾಗ ಮುಂದೆ ಹೋಗುವುದು ಎಲ್ಲಿಪ್ಪ ಅಂದ್ರ ಭದ್ರತಾ ಮಂಡಳಿಯಲ್ಲಿ. ಸೊ ಇದು ಸಚಿವ ಸಂಪುಟ ಅಂತ ಕರಿತೀವಿ. ಇದಕ್ಕೆ ಏನಂತಿರ್ತೀರಿ, ಸಚಿವ ಸಂಪುಟ ಅಂತ ಕರಿತೀವಿ. ಹೌದಾ, ಈ ಸಚಿವ ಸಂಪುಟ ನಿಮ್ಗೆ ಗೊತ್ತಿರಬೇಕು. ಹೌದಾ, ಇದು ಇಡೀ ಭದ್ರತಾ ಮಂಡಳಿ ಅಂದ್ರೆ ವಿಶ್ವಸಂಸ್ಥೆಯಲ್ಲಿರುವ 193 ರಾಷ್ಟ್ರಗಳಲ್ಲಿ ಭದ್ರತೆಯನ್ನು ಕೊಡುವುದು. ಅಲ್ಲಿ ಶಬ್ದ ಹೇಳುತ್ತೆ ಸೆಕ್ಯೂರಿಟಿ. ಈ ತರ ಈ ಕೌನ್ಸಿಲ್ ಇದೆ ಅಲ್ವಾ, ಈ ಭದ್ರತೆ ಮಂಡಳಿಯಲ್ಲಿರುವಂತ ಟೋಟಲಿ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವಿಶ್ವದ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಕ್ಕೆ ಪ್ರಾಥಮಿಕ ಜವಾಬ್ದಾರಿಯೊಂದು ಕೂಡ ಹೊಂದಿರುತ್ತೈತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಇದರಲ್ಲಿ ಭದ್ರತಾ ಮಂಡಳಿಯಲ್ಲಿ ಟೋಟಲ್ 15 ಸದಸ್ಯ ರಾಷ್ಟ್ರಗಳಿದಾವೆ. ಎಷ್ಟು ಸದಸ್ಯರಿದ್ದಾರೆ? 15 ಸದಸ್ಯ ರಾಷ್ಟ್ರಗಳಿದಾವೆ. ಈ 15 ಸದಸ್ಯ ರಾಷ್ಟ್ರಗಳಲ್ಲಿ 5 ಮಾತ್ರ ಇದರಲ್ಲಿ 2 ಭಾಗ ಮಾಡ್ತೀವಿ. ಒಂದು ಖಾಯಮನಾಗಿ ಮಾಡ್ತೀವಿ,
ಇನ್ನೊಂದು ತಾತ್ಕಾಲಿಕನಾಗಿ ಆಯ್ಕೆ ಆಗ್ತಾರೆ. ಕಾಯಂ ಇನ್ನೊಂದು ತಾತ್ಕಾಲಿಕ. ಈ ಕಾಯಂ ಅಂದ್ರೆ 5 ಸದಸ್ಯ ರಾಷ್ಟ್ರಗಳು ಕಾಯಂ ಇದಾವೆ. ತಾತ್ಕಾಲಿಕದಲ್ಲಿ ನೋಡಿದಾಗ 10 ಅದಾವ. ಎಷ್ಟು ಅದಾವ್ರಿ? 10 ಅದಾವ. ಗೊತ್ತಿರ್ಬೇಕು ನಿಮಗೆ, ಎಕ್ಸಾಮಿಗೆ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ 15 ಸದಸ್ಯ ರಾಷ್ಟ್ರಗಳಲ್ಲಿ ಇಲ್ಲಿ ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್ಸ್ ಮತ್ತು ಫ್ರಾನ್ಸ್, ಇವು 5 ಸದಸ್ಯ ರಾಷ್ಟ್ರಗಳು ಇದಾವಲ್ರಿ. 5 ಸದಸ್ಯ ರಾಷ್ಟ್ರಗಳು ಕಾಯಂ ಸ್ಥಾನವನ್ನು ಹೊಂದಿರುವಂತ ರಾಷ್ಟ್ರಗಳು. ಆದ್ರೆ ತಾತ್ಕಾಲಿಕವಾಗಿ ಆಯ್ಕೆ ಆಗಿರುವಂತ ರಾಷ್ಟ್ರಗಳು 10 ಅದಾವ. ಈ ತಾತ್ಕಾಲಿಕವಾಗಿ ಆಯ್ಕೆ ಆಗಿರುವಂತಹ ಸದಸ್ಯ ರಾಷ್ಟ್ರಗಳು 10 ಅದಾವ. ಆದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ, ಎಷ್ಟು ವರ್ಷಕ್ಕೊಮ್ಮೆ ರೀ? ಪ್ರತಿ 2 ವರ್ಷಕ್ಕೊಮ್ಮೆ ಮತ್ತು ಮರುನಾಮಕ ಆಗ್ತಾರೆ. ಪ್ರತಿ 2 ವರ್ಷಕ್ಕೆ 10 ರಾಷ್ಟ್ರಗಳು ಆಯ್ಕೆ ಆಗ್ತಾರೆ ಮತ್ತು 10 ರಾಷ್ಟ್ರಗಳು ಮತ್ತು ನೆಕ್ಸ್ಟ್ 2 ವರ್ಷ ಆದ ನಂತರ ಮತ್ತೆ ಮರು ಆಯ್ಕೆ ಆಗ್ತಾರೆ. ಸೊ ಗೊತ್ತಿರಬೇಕು, ತಾತ್ಕಾಲಿಕ ರಾಷ್ಟ್ರ. ಇಲ್ಲಿ G4 ರಾಷ್ಟ್ರ ಅಂತ ಕರಿತೀವಿ. ಏನಂತ ಕರಿತೀವಿ? G4 ರಾಷ್ಟ್ರ. G4 ರಾಷ್ಟ್ರ ಅಂದ್ರಾಗ ಭಾರತ ಬರ್ಬೋದು, ಜರ್ಮನಿ, ಜಪಾನ್, ಬೆಲ್ಜಿಯಂ, ಇವು 4 ರಾಷ್ಟ್ರಗಳು G4 ರಾಷ್ಟ್ರ. ಏನಪ್ಪಾ ಅಂತಂದಾಗ ವಿಶ್ವಸಂಸ್ಥೆಯಲ್ಲಿರುವ ಈ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಪಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಾಯಂ ಸ್ಥಾನವನ್ನು ಪಡ್ಕೋಬೇಕು ಅಂತ. ಆದ್ರೆ ಭಾರತ ದೇಶವು ಖಾಯಂ ಸ್ಥಾನ ಪಡೆಯಕ್ಕೆ ತುಂಬಾ ಹೋರಾಟ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಏನಪ್ಪ, ಚೀನಾ ರಾಷ್ಟ್ರ ಇದೆ. ಭಾರತ ದೇಶದಲ್ಲಿ ಭದ್ರತಾ ಮಂಡಳಿಯಲ್ಲಿ ನೀವು ಖಾಯಂ ಸ್ಥಾನ ನೀವು ಕೊಡದಿದ್ರೆ ನಾನು ಯಾವುದೇ ಕಾರಣಕ್ಕೆ ನಾನು ಸ್ಥಾನ ಇದು ಖಾಲಿ ಮಾಡ್ತೀನಿ ಅಂತ ಕೇಳಿ ಚೀನಾ ಕೊಡ್ತಾ ಇದೆ. ಹಾಗಾಗಿ ವಾದ ವಿವಾದ ಇರೋದ್ರಿಂದ ಭಾರತಕ್ಕೆ ಖಾಯಂ ಸ್ಥಾನ ಸಿಗುವುದು ತುಂಬಾ ಇದು ಆಗ್ತಾ ಇದೆ. ಸೊ ವಾದ ವಿವಾದ ಇರೋದ್ರಿಂದ ಅದು ಒಂದು ಸ್ಥಾನ ಕೊಡ್ತಾ ಇಲ್ಲ, ಗೊತ್ತಿರಬೇಕು. ಅದೇ ವಿಶೇಷ ಅಧಿಕಾರ ಅಂದ್ರೆ ಏನಂದ್ರೆ ಖಾಯಂ ಸದಸ್ಯ ರಾಷ್ಟ್ರಗಳಿಗೆ ಏನಂದ್ರೆ ವೀಟೋ ಅಧಿಕಾರವಿದೆ. ಹೌದಾ? ವೀಟೋ ಅಧಿಕಾರ ನಮ್ಮ ಭಾರತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೆಂಗ ರಾಷ್ಟ್ರಪತಿಗೆ 311 ಆರ್ಟಿಕಲ್ ಆಧಾರ ಮೇಲೆ ವೀಟೋ ಪವರ್ ಹೆಂಗಿದೆಯೋ ಅದೇ ತರಗಿ ಈ ಭದ್ರತಾ ಮಂಡಳಿಯಲ್ಲಿ ಈ 5 ರಾಷ್ಟ್ರಗಳಿಗೆ ವೀಟೋ ಪವರ್ಸ್ ಕೂಡ ಇದೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ, ಬ್ರಿಟನ್, ಫ್ರಾನ್ಸ್, ಈ 5 ರಾಷ್ಟ್ರಗಳಿಗೆ ಸೊ ವೀಟೋ ಪವರ್ ಇರುವುದರಿಂದ ಸೊ ಅವು ಬಲಿಷ್ಠ ರಾಷ್ಟ್ರ ಅಂತ ಕೂಡ ನಾವು ಕರಿತೀವಿ. ಭದ್ರತಾ ಮಂಡಳಿ ಬಗ್ಗೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ಗಳು ಭದ್ರತಾ ಮಂಡಳಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮುಂದೆ ಬರುವ ಎಕ್ಸಾಮ್ಗಳಿಗೆ ಪಕ್ಕ ಒಂದು ಕ್ವಶನ್ಸ್ ಬರುತ್ತೆ. ಹಾಗಾದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಹೌದಾ ಸರ್? ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂದ್ರೆ ನೋಡ್ರಿ, ಎಕನಾಮಿಕ್ಸ್ ಮತ್ತು ಸೋಷಿಯಲ್ ಕೌನ್ಸಿಲ್ ಇದೆ. ಇಲ್ಲಿ ಎಕ್ಸಾಮಿಗೆ ಏನು ಕ್ವಶನ್ಸ್ ಕೇಳಿದಾರೆ ಅಂದ್ರೆ ಇದರಲ್ಲಿ 54 ರಾಷ್ಟ್ರಗಳಿದ್ದಾವೆ. ಈ 54 ರಾಷ್ಟ್ರಗಳಲ್ಲಿ 18 ಸದಸ್ಯ ರಾಷ್ಟ್ರಗಳು, 18 ಜನರು ಏನ್ ಮಾಡ್ತಂದ್ರೆ ಸದಸ್ಯರು ಪ್ರತಿ 3 ವರ್ಷಕ್ಕೆ, ಎಷ್ಟು ವರ್ಷಕ್ಕೆ? ಪ್ರತಿ 3 ವರ್ಷಕ್ಕೆ ಆಯ್ಕೆ ಆಗ್ತಾರೆ ಅಧ್ಯಕ್ಷನಾಗಿ. 54 ಸದಸ್ಯ ರಾಷ್ಟ್ರಗಳು, 54 ಸದಸ್ಯ ರಾಷ್ಟ್ರಗಳದವಲ್ಲ, 54 ಸದಸ್ಯ ರಾಷ್ಟ್ರಗಳಲ್ಲಿ 18 ರಾಷ್ಟ್ರಗಳು ಪ್ರತಿ ವರ್ಷ 18 ರಾಷ್ಟ್ರಗಳು 3 ವರ್ಷಕ್ಕೆ ಆಯ್ಕೆಯಾಗಿ ಮತ್ತು ಮರು ನೇಮಕ ಆಗ್ತಾರೆ. ಸೊ ಗೊತ್ತಿರಲಿ, ಈಗ ವಿಶ್ವ ಮಟ್ಟದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಷಯಕ್ಕೆ ಏನಾದರ ವಾದ ವಿವಾದವಿದ್ದರೆ ಬಗೆಹರಿಸುವಂತ ಕೆಲಸ ಮಾಡುತ್ತದೆ ವಿಶ್ವಸಂಸ್ಥೆ. ಹಾಗಾದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ ವಿಶ್ವಸಂಸ್ಥೆ ನೋಡ್ರಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು 2015ರಿಂದ 30ರವರೆಗೂ ಸಂಪೂರ್ಣವಾಗಿ ನಾವು 17 ಗೋಲ್ಗಳು ಇಟ್ಟಿದ್ದೀವಿ. ಹೌದಾ? ಗುರಿಗಳನ್ನು ಇಟ್ಟಿದ್ದೀವಿ. ಹೌದಾ? ಇದಕ್ಕೆ ಸಂಬಂಧಪಟ್ಟಂತೆ ಬ್ರೆಂಟ್ಲ್ಯಾಂಡ್ ಆಯೋಗ 1986ರಲ್ಲಿ ವರದಿ ಕೊಟ್ಟಿದೆ. ಅದಕ್ಕೆ 17 ಗುರಿಗಳನ್ನು ಅನುಷ್ಠಾನಗೊಳಿಸುವುದು ಮತ್ತು ಮಾನವನ ಹಕ್ಕುಗಳ ರಕ್ಷಣೆಗೆ ಒತ್ತು ನೀಡುವಂತ ಕಾರ್ಯ ಕೂಡ ಮಾಡುತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಗೊತ್ತಿರಲಿ, ಈಗ ವಿಶ್ವಸಂಸ್ಥೆ ನೋಡ್ರಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕೂಡ ಮತ್ತು ಮಾನವನ ಹಕ್ಕುಗಳ ರಕ್ಷಣೆಗೋಸ್ಕರ ಕೂಡ ಒತ್ತು ನೀಡುವಂತ ಕೆಲಸ ಕೂಡ ಮಾಡುತ್ತದೆ. ಗೊತ್ತಿರಲಿ, ಭಾಳ ಇಂಪಾರ್ಟೆಂಟು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಸೊ ಇದರಲ್ಲಿ 54 ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತದೆ. 54 ರಾಷ್ಟ್ರಗಳಲ್ಲಿ 18 ರಾಷ್ಟ್ರಗಳು ಪ್ರತಿ 3 ವರ್ಷಕ್ಕೊಮ್ಮೆ. ಗೊತ್ತಿರಲಿ. ನೆಕ್ಸ್ಟ್, ಈಗ ಇದರ ಬಗ್ಗೆ ಇದೇನಪ್ಪಾ ಅಂದ್ರೆ 2ನೇ ಮಹಾಯುದ್ಧ 1939ರಿಂದ 45ರಲ್ಲಿ 2ನೇ ಮಹಾಯುದ್ಧ ಪ್ರಾರಂಭ ಆಯಿತು. ಈ 2ನೇ ಮಹಾಯುದ್ಧ ಸಂದರ್ಭದಲ್ಲಿ ಏನಾಯ್ತಂದ್ರೆ ಸ್ವಯಂ ಆಡಳಿತ ಹೊಂದಿರುವಂತ ಪ್ರದೇಶಗಳನ್ನು, ಹಿತಾಸಕ್ತಿಗಳನ್ನು ರಕ್ಷಿಸಲು ಇದನ್ನು ಸ್ಥಾಪಿಸಲಾಗಿತ್ತು. 2ನೇ ಮಹಾಯುದ್ಧದ ನಂತರ ಏನಾಗುತ್ತಂದ್ರೆ ಸ್ವಯಂ ಆಡಳಿತವನ್ನು ಹೊಂದಿರುವಂತ ಪ್ರದೇಶಗಳನ್ನು. ಆದರೆ ಇದು 1994ರಲ್ಲಿ ಯಾವುದಂದ್ರೆ ಪಲಾವ್ ದ್ವೀಪಗಳಲ್ಲಿ ಸ್ವತಂತ್ರವಾಗಿ ನಂತರ ಘೋಷಣೆ ಮಾಡಿದ ನಂತರ ಇದರ ಕಾರ್ಯ ಚಟುವಟಿಕೆಗಳನ್ನು ಆಟೋಮೆಟಿಕ್ ಸ್ಥಗಿತಗೊಳಿಸಲಾಯಿತು.
ಯಾಕೆ ಅಂತಂದಾಗ ಇದು ದಿನದಿಂದ ಏನಾಯ್ತು ಅಂದರೆ ಇದರ ಕೆಲಸ ಕಾರ್ಯಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬರುವುದರಿಂದ 1994ರಲ್ಲಿ ಈ ಒಂದು ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ ಕನ್ನಡದಲ್ಲಿ, ನಿಸ್ವಾರ್ಥ ಮಂಡಳಿ, ಧರ್ಮದರ್ಶಿ ಮಂಡಳಿ, ಈ ಒಂದು ಮಂಡಳಿ ಏನು ಮಾಡ್ತಂದ್ರೆ ಆಟೋಮೆಟಿಕ್ 1994ರಲ್ಲಿ ರದ್ದು ಮಾಡಲಾಗಿದ್ದು ಇದು ಕೇವಲ ಈಗ ಅಸ್ತಿತ್ವದಲ್ಲಿಲ್ಲ, ನಿಮ್ಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ಇದು ಆದ ನಂತರ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯಾಲಯ, ಹೌದಾ ನೋಡ್ರಿ, ನಮ್ಮ ಒಂದು ರಾಜ್ಯದಲ್ಲಿ ನ್ಯಾಯ ಕೊಡೋಕೆ ಹೈಕೋರ್ಟ್ ಇದೆ, ಭಾರತದಲ್ಲಿ ನ್ಯಾಯ ಕೊಡೋಕೆ ಸುಪ್ರೀಂ ಕೋರ್ಟ್ ಇದೆ, ಪ್ರಪಂಚದಲ್ಲಿ ನ್ಯಾಯ ಕೊಡೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನ್ಯಾಯಾಲಯ ಇದೆ, ಗೊತ್ತಿರಬೇಕು. 2019ರಲ್ಲಿ PC ಎಕ್ಸಾಮ್ಗೆ ಈ ಕ್ವಶನ್ಸ್ಗಳು ಕ್ಲಿಕ್ ಮಾಡಿದ್ದಾರೆ. ಏನಂತಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಸ್ರೋ ಸಂಸ್ಥೆದಲ್ಲಿರುವ ಎಲ್ಲಾ ಇತರ ಅಂಗಸಂಸ್ಥೆಗಳು ಆಗಿರ್ಬೋದು, ಇಸ್ರೋ ಸಂಸ್ಥೆ 5 ಅಂಗಸಂಸ್ಥೆಗಳು ಕಾರ್ಯದರ್ಶಿ 5 ಅಂಗಸಂಸ್ಥೆಗಳು ಮತ್ತು ಅವ್ರ ಕಚೇರಿ ಇರೋದು, ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ. ಆದರೆ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆಯಲ್ಲ, ಇದ್ರ ಹೆಡ್ ಕ್ವಾರ್ಟರ್ಸ್ ಇರೋದು ಎಲ್ಲಿ ಅಂತ ಎಕ್ಸಾಮ್ ಕೇಳಿದಾನೆ. ಎಲ್ಲಿ ಅಂದ್ರೆ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ, ಹೌದಾ, ದ ನೆದರ್ಲ್ಯಾಂಡ್ ಹೇಗ್ ನಲ್ಲಿ ಸ್ಥಾಪನೆ ಆಗಿದೆ, ಗೊತ್ತಿರ್ಬೇಕು. ಎಲ್ಲರೂ ನ್ಯೂಯಾರ್ಕ್ ಹಾಕ್ತಾರೆ, ನ್ಯೂಯಾರ್ಕ್ ಹಾಕ್ಬಾರ್ದು, ನೆದರ್ಲ್ಯಾಂಡಿನ ಹೇಗ್ನಲ್ಲಿ ಏನಪ್ಪಾ ಅಂತಂದ್ರೆ ಇದು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಸೊ ಗೊತ್ತಿರಲಿ, ಇಲ್ಲಿ ಉಳಿದ 5 ಅಂಗ ಸಂಸ್ಥೆಗಳು ನ್ಯೂಯಾರ್ಕ್ನಲ್ಲಿದೆ, ಗೊತ್ತಿರಲಿ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೆಲಸ ಏನಪ್ಪಾ ಅಂತಂದ್ರೆ ನೋಡಿ, ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ರಾಷ್ಟ್ರಗಳ ನೋಡಿ, ಈಗ ನಮ್ಮ ಸಿಂಧೂ ನದಿ ಒಪ್ಪಂದ ಅಂತ ಕೇಳ್ತೀವಿ, ಹೌದಾ. ಈಗ ಸಿಂಧೂ ನದಿ ಒಪ್ಪಂದ, ಈ ಸಿಂಧೂ ನದಿ ಒಪ್ಪಂದ ಬಗ್ಗೆ ಬಗೆಹರಿಸಬೇಕಾದ್ರೆ ಇಲ್ಲಿ ಬರಲಿಲ್ಲ, ಇದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ಹೋಯಿತು. ಯಾವ್ದು ಬ್ಯಾಂಕ್ ರೀ? ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ 1960ರಲ್ಲಿ ಒಪ್ಪಂದ ಮಾಡ್ಕೊಂಡ್ರು ಭಾರತ ಮತ್ತು ಪಾಕ್. ಹೀಗೆ ಬೇರೆ ಬೇರೆ ವಿಷಯಗಳು ಏನಿದಾವಲ್ಲ, ಅದಕ್ಕೆ ರಾಷ್ಟ್ರಗಳ ನಡುವಿನ ಕಾನೂನು ವಿವಾದಗಳು ಏನಾದ್ರೆ, ಯಾವ ರಾಷ್ಟ್ರಗಳಿದ್ದರೆ ಆ ಭೂಗಡಿ ಜಲಗಡಿ ಸಂಬಂಧಪಟ್ಟಂತೆ ಕಾನೂನು ನಿಯಮಗಳು ಏನಾದ್ರೂ ಅಂತವು ಇದ್ರೆ ಅದಕ್ಕೆ ಬಗೆಹರಿಸುವುದು ಮತ್ತು ವಿಶ್ವಸಂಸ್ಥೆ ಇತರ ಅಂಗಸಂಸ್ಥೆಗಳನ್ನು ಕಾನೂನು ಬೇಕಾದ್ರೆ ಸಲಹೆಗಳನ್ನು ಕೊಡುವಂಥದ್ದು. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನ್ ಹೇಳುತ್ತಪ್ಪ ಅಂದ್ರೆ ರಾಷ್ಟ್ರಗಳ ನಡುವೆ ಕಾನೂನು ವಿವಾದ ಉಂಟಾದ್ರೆ ಬಗೆಹರಿಸ್ತೈತಿ, ಹೌದಾ. ರಾಜ್ಯಕ್ಕೆ ಹೈಕೋರ್ಟ್ ಇದ್ರೆ ದೇಶಕ್ಕೆ ಸುಪ್ರೀಂ ಕೋರ್ಟ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಇದೆ. ಹಾಗಾಗಿ ಯಾಕಂತಂದ್ರೆ ರಾಷ್ಟ್ರ ಈಗ ನಮ್ದು ಕಾನೂನು ವಿಷಯಗಳು ಸುಪ್ರೀಂ ಕೋರ್ಟ್ ನಮ್ದಿದ್ರೆ ನಮ್ಮ ಪರವಾಗಿ ಕೊಡುತ್ತೆ, ಪಾಕಿಸ್ತಾನದ ಪಾಕಿಸ್ತಾನ ಪರವಾಗಿ, ಚೀನಾ ಪರವಾಗಿ, ಅದಕ್ಕೊಂದು ಕೋರ್ಟ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋರ್ಟ್ ಇದೆ. ಹಾಗಾಗಿ ಗೊತ್ತಿರಬೇಕು, ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋರ್ಟ್ ಏನು ಮಾಡುತ್ತಂದ್ರೆ ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಕ್ಕೆ ಬಗೆಹರಿಸುವಂತ ಕೆಲಸ ಕೂಡ ಮಾಡುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲೈತೆ ಅಂತ ಕ್ವಶನ್ಸ್ ಕೇಳ್ತಾರೆ. ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ, ಉಳಿದ ಎಲ್ಲವೂ ಕೂಡ ನ್ಯೂಯಾರ್ಕ್ನಲ್ಲಿದೆ. ಇವೆಲ್ಲ ಸ್ಥಾಪನೆ ಆಗಿದ್ದು 1945, ಅದೇ ವಿಶ್ವಸಂಸ್ಥೆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಆಗಿದ್ದು, ಗೊತ್ತಿರಲಿ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಚಿವಾಲಯ, ಹೌದಾ. ಸಚಿವಾಲಯ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮಿಗೆ ಸುಮಾರು ಎಕ್ಸಾಮ್ಗಳಿಗೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ಅಂದ್ರೆ ನೋಡಿ, ಈಗ ಸಚಿವಾಲಯಗಳಿಗೆ ಇವ್ರು ಮಾಡುವಂತ ಕೆಲಸ ಇದು ಮಹಾ ಕಾರ್ಯದರ್ಶಿ ಅಂತ ಕರಿತೀವಿ. ಸಚಿವಾಲಯ ಏನ್ ಕರಿತೀವಿ? ಮಹಾ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಜನರಲ್ ಅಂತ ಕರಿತೀವಿ. ಮಹಾ ಕಾರ್ಯದರ್ಶಿ, ಈ ಮಹಾ ಕಾರ್ಯದರ್ಶಿ ಅಂದ್ರೆ ವಿಶ್ವಸಂಸ್ಥೆಯ ಮುಖ್ಯಸ್ಥನಾಗಿರುತ್ತಾನೆ. ಯಾರು ಮುಖ್ಯಸ್ಥನಾಗಿರ್ತಾರೆ? ವಿಶ್ವಸಂಸ್ಥೆ ಮುಖ್ಯಸ್ಥನಾಗಿರ್ತಾನೆ. ಹಾಗಾದ್ರೆ ಇವರು ಮಾಡುವಂತ ಕೆಲಸ ದೈನಂದಿನ ಕೆಲಸಗಳಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುವಂಥದ್ದು. ದಿನದಲ್ಲಿ ಏನು ಎವ್ರಿಡೇ ಏನು ಕೆಲಸ ಆಗ್ತಾ ಇದೆ, ದೈನಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಕೆಲಸ ಬಗ್ಗೆ ಸಂಪೂರ್ಣವಾಗಿ ಮಾಡುವಂಥ ಸಚಿವಾಲಯಗಳೇ. ಅದಕ್ಕೆ ಮಹಾ ಕಾರ್ಯದರ್ಶಿ ಅಂತ ಒಬ್ಬರು ನೇಮಕ ಮಾಡ್ತಾರೆ. ಇವರು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಆಯೋಜಿಸುವುದು, ಶಾಂತಿ ಪಾಲನೆ ಮತ್ತು ಕಾರ್ಯಾಚರಣೆಗಳ ಮೇಲೆ ನಿಗಾವನ್ನು ಇಡುವಂಥದ್ದು ಮತ್ತು ಜಾಗತಿಕ ಸಮಸ್ಯೆಗಳು, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಸಮಸ್ಯೆಗಳನ್ನು ಕೂಡ ವರದಿ ಮಾಡಿ ಬಿಡುಗಡೆ ಮಾಡುವಂಥ ಏಕೈಕ ಸಂಸ್ಥೆ ಯಾವುದಂದ್ರೆ ಅದು ಸಚಿವಾಲಯ, ಹೌದಾ. ಈ ಯಾವುದು ಕ್ವಶನ್ಸ್ ಕೇಳಲ್ಲ, ಕ್ವಶನ್ಸ್ ಎಲ್ಲಿ ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲಿ ಬರುತ್ತಪ್ಪ ಅಂತ ಸಚಿವಾಲಯದಲ್ಲಿ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳು ಇದಾರಲ್ಲ, ಈ ಮಹಾ ಕಾರ್ಯದರ್ಶಿ ಅಂದ್ರೆ ಸಚಿವಾಲಯಗಳು ಇದಾರಲ್ಲ, ಇವರು ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದಾನ. ಮೊದಲನೆಯ ಕಾರ್ಯದರ್ಶಿ ಯಾರಂತ ಕೇಳಿದ್ದಾರೆ, ಯಾರ್ರೀ? ಟ್ರಿಗ್ವೆಲಿ ಅಂತ ಕರೀತಾನೆ, ನಾರ್ವೆ ದೇಶದವನು. ಹಾಗಾದ್ರೆ ಇವ್ರಿಗಿಂತ ಮುಂಚಿತವಾಗಿ ಇನ್ನೊಂದು ಇದೆಯಲ್ಲ ಸರ್, ಅವ್ರು ಯಾರು? ಇವ್ರು ತಾತ್ಕಾಲಿಕವಾಗಿ 1 ವರ್ಷ, ವಿಶ್ವಸಂಸ್ಥೆಯನ್ನು ಪ್ರಾರಂಭ ಆಯ್ತು 1945 ಹೌದಾ, ಇದರಿಂದ 46ವರೆಗೂ 1 ವರ್ಷ ಕಾಲಾವಧಿ ಮಾತ್ರ ಇವ್ರು ತಾತ್ಕಾಲಿಕವಾಗಿ ಅಧ್ಯಕ್ಷನಾಗ್ತಾನೆ.
ಹೌದಾ? ಸೊ ಅಲ್ಲಿವರೆಗೂ ಇವರೇನಂತಂದ್ರೆ ಯಾರು, ಗ್ಲೆಂಡ್ವಿನ್ ಜೆಬ್ ಅನ್ನೋ ವ್ಯಕ್ತಿ ಏನಂದ್ರೆ ತಾತ್ಕಾಲಿಕವಾಗಿ ಯುನೈಟೆಡ್ ಕಿಂಗ್ಡಮ್ನವನು 1945 and 46 ಅಲ್ಲಿ ಅವನು ತಾತ್ಕಾಲಿಕ ಅಧ್ಯಕ್ಷನಾಗ್ತಾನೆ. ಇದ್ಯಾವುದು ಟ್ರಿಗ್ವೆಲಿ ನಾರ್ವೆ ದೇಶದವನು. ಇವನ ನಂತರ ಇವರು ಕಂಟಿನ್ಯೂ ಆಗಿ 5 ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಾ ಬರ್ತಾರೆ. ಸೊ ಇಲ್ಲಿದು 9 ಜನ ಆಗಿದ್ದಾರೆ, ಇಲ್ಲಿವರೆಗೂ 9 ಜನ ಆಗಿದ್ದಾರೆ. ಇಲ್ಲಿ ಕ್ವಶನ್ಸ್ ಏನು ಕೇಳ್ತಾರೆ, ಇಸ್ರೋ ಸಂಸ್ಥೆಯ ಮಹಾ ಕಾರ್ಯದರ್ಶಿ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳ್ತಾರೆ. ಯಾರದಾರಿ? ಅಂಟೋನಿಯಾ ಗುಟೆರಸ್. ಯಾರದಾರಿ? ಅಂಟೋನಿಯಾ ಗುಟೆರಸ್. ಈ ಅಂಟೋನಿಯಾ ಗುಟೆರಸ್ ಅವರು ಪೋರ್ಚುಗಲ್ ದೇಶದವರು. ಹೌದಾ? ಸೊ 2017 ಇಲ್ಲಿವರೆಗೂ ರೆಗ್ಯುಲರ್ ಆಗಿದ್ದಾರೆ ಇವರು. ಇದು ಕೇಳ್ಬೋದು. ಇನ್ನೊಂಚೂ ಡೆಪ್ತ್ ಆಗಿ ಹೋಗ್ಬೇಕಾದ್ರೆ ಏನ್ ಕ್ವಶನ್ಸ್ ಕೇಳ್ತಾನಂದ್ರೆ, ಸೊ ನೋಡಿ, ಈ 9 ಜನ ಮಹಾ ಕಾರ್ಯದರ್ಶಿಗಳಲ್ಲಿ 2 ಬಾರಿ ಆಯ್ಕೆ ಆದವರು 2 ವ್ಯಕ್ತಿ ಇದ್ದಾರೆ. ಒಂದು ಬಾನ್ ಕಿ ಮೂನ್, ಇನ್ನೊಂದು ಅಂಟೋನಿಯಾ ಗುಟೆರಸ್. ಬಾನ್ ಕಿ ಮೂನ್ 2 ಟೈಮ್ಸ್ ಆಗಿದ್ದಾರೆ ದಕ್ಷಿಣ ಕೊರಿಯಾದವರು. ಅಂಟೋನಿಯಾ ಗುಟೆರಸ್ 2 ಟೈಮ್ಸ್ ಆಗಿದ್ದಾರೆ. ಇವರೆರಡೂ ಕೂಡ ಗೊತ್ತಿರಲಿ, ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ದಕ್ಷಿಣ ಕೊರಿಯಾ, ಪೋರ್ಚುಗಲ್ ಇವೆರಡರ ಬಗ್ಗೆ ಸಂಪೂರ್ಣವಾದ ನಾಲೆಜ್ಗಳು ಇರಲಿ ಆದ್ಮೇಲೆ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಇವ್ರ ಬಗ್ಗೆ ನೋಡ್ಲಿ. ಈಗ ಇನ್ನೊಂದು ಕ್ವಶನ್ಸ್ ಕೇಳ್ತೀನಿ. ಇಡೀ ಏಷ್ಯಾದ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಸ್ರೋ ಸಂಸ್ಥೆಯ ಮಹಾ ಕಾರ್ಯದರ್ಶಿ ಆದವರು ಯಾರು ಅಂತ ಕೇಳ್ಬಿಡ್ತಾನೆ. ಎಲ್ಲರೂ ಶಾಕ್ ಆಗ್ಬಿಡ್ತಾರ. ಈ ಏಷ್ಯಾ ಖಂಡದಲ್ಲಿ 49 ರಾಷ್ಟ್ರಗಳದಾವು. ಏಷ್ಯಾ ಖಂಡದಲ್ಲಿ 49 ಕಂಟ್ರಿಗಳು. ಈ 49 ಕಂಟ್ರಿಗಳಲ್ಲಿ ಇದು ಆಗಿದ್ದು ಒಂದೇ, ಯಾವುದಂದ್ರೆ ಮಹೇನ್ಮಾರ್ ಬರ್ಮಾ. ಅಂದ್ರೆ ಯಾರ್ರಿ? ಯೂತ್ ಹಾರ್ಟ್ ಎಂಬ ವ್ಯಕ್ತಿ. 1961 71 ಆ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಆದಂತ ವ್ಯಕ್ತಿ ಯಾವುದು? ಯೂತ್ ಹಾರ್ಟ್. ಇದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಲಿ, ಎಕ್ಸಾಮಿಗೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದಾಗ, ನೆಕ್ಸ್ಟ್ ಭಾರತ ಮತ್ತು ಇಸ್ರೋ ಸಂಸ್ಥೆ. ಹೌದಾ? ಅದೇ ಭಾರತ ಹೇಳಿದ್ನಲ್ಲ, ಭಾರತ ಮತ್ತು ಇಸ್ರೋ ಸಂಸ್ಥೆ ಸಂಬಂಧ ಏನಿದೆ ಅಂತ ನಿಮ್ಗೆ ನೋಡ್ಬೇಕಾದ್ರೆ, ಭಾರತ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಸದಸ್ಯತ್ವಕ್ಕಾಗಿ ನಿರಂತರವಾಗಿ ನಾವು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ G4 ರಾಷ್ಟ್ರಗಳ ಗುಂಪಿಗೆ ಮೂಲಕ ನಾವು ಫೈಟ್ ಆಡ್ತಾ ಇದ್ದೀವಿ. ನಾವು ವಿಶ್ವಸಂಸ್ಥೆಯಲ್ಲಿ ಖಾಯಂ ಸ್ಥಾನ ಪಡ್ಕೋಬೇಕು, ನಮಗೂ ಕೂಡ ಅಧಿಕಾರ ತಗೋಬೇಕಂತ ಭಾರತ ದೇಶ ಹೋರಾಟ ಮಾಡ್ತಾ. ಒಂದು ವಿಟೋ ಪವರ್ ಅಂದ್ರೆ 5 ರಾಷ್ಟ್ರಗಳು ಅಂತ ಕರಿತೀವಿ. ಇದು ಗೊತ್ತಿರಲಿ. ಶಾಂತಿ ಪಾಲನೆ ಪಡೆ ನಿಮ್ಗೆ ಗೊತ್ತಿರಲಿ. ಇವೆರಡೂ ಕೂಡ ನಮ್ಮ ಭಾರತ ದೇಶದ ಒಂದು ವಿಶ್ವಸಂಸ್ಥೆ ಸಂಬಂಧಗಳು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದಾಗ ನಿಮ್ಗೆ ಗೊತ್ತಿರಬೇಕು, ಒಂದು ಸರಿ ಬರ್ದಿಟ್ಟುಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳೇ. ಈ ಒಂದು ಏನಾದರೂ ಒಂದು ಮ್ಯಾಪಲ್ಲಿ ಇದು ಏನಿದೆಲ್ಲ, ಇದರಲ್ಲಿ 100% ಎಕ್ಸಾಮಿಗೆ PCPS ಎಕ್ಸಾಮಿಗೆ ಒಂದು ಕ್ವಶನ್ಸ್ ಪಕ್ಕ ಕೇಳ್ತಾರೆ, ಡೌಟೇ ಇಲ್ಲ. ಏನಂತ ಕೇಳ್ಬೋದು? ಸಂಸ್ಥೆ ಹೆಸರು ಕೇಳ್ಬೋದು, ಲಾಂಗ್ ಫಾರ್ಮ್ ಕೇಳ್ಬೋದು, ಅಥವಾ ಯಾವಾಗ ಸ್ಥಾಪನೆ ಐತೆ ಅಂತ ಕೇಳ್ಬೋದು, ಅದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ಅದರ ಮುಖ್ಯ ಉದ್ದೇಶವೇನಂತ ಕೇಳ್ಬೋದು. ಹೌದಾ? ಹಾಗಾದ್ರೆ ಇದು ನೋಡಿ, WHO ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದು 1945 ಯಾವ್ದಂದ್ರೆ ಏಪ್ರಿಲ್ 7ಕ್ಕೆ ಇದು ಪ್ರಾರಂಭ ಆಯ್ತು, ಸ್ಥಾಪನೆ ಆಯ್ತು. ಅದಕ್ಕಾಗಿ ಪ್ರತಿ ವರ್ಷ ಏಪ್ರಿಲ್ 7ಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಆರೋಗ್ಯ ದಿನನಾಗಿ ಆಚರಣೆ ಮಾಡುತ್ತೀವಿ. ಯಾವ ದಿನ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ಆರೋಗ್ಯ ದಿನ. ಸೊ ಈ ಪ್ರಾರಂಭ ಆಗಿದ್ದು 1948. ಇದು ಹೆಡ್ ಕ್ವಾರ್ಟರ್ಸ್ ಜಿನಿಯಾದಲ್ಲಿದೆ, ಅಂದ್ರೆ ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿದೆ. ಅದೇ ರೀತಿ ನೋಡ್ಬೇಕಾದ್ರೆ ಜಾಗತಿಕ ಸಾರ್ವಜನಿಕರ ಆರೋಗ್ಯ ಸುಧಾರಿಸುವುದು ಮತ್ತು ಸಾಂಕ್ರಾಮಿಕ ರೋಗ ನಿಯಂತ್ರಣ ಇದರ ಮುಖ್ಯ ಉದ್ದೇಶ. ಹೀಗೆ ಎಲ್ಲಾ ಸಂಸ್ಥೆಗಳು ನೋಡ್ಕೊಳ್ಳಿ. ಇದು ಎಲ್ಲಾ ಸಂಸ್ಥೆಗಳು ಸಂಪೂರ್ಣವಾಗಿ ಒಂದು ಕ್ವಶನ್ಸ್ ಕೇಳ್ತಾರೆ. ಸೊ WHO ಆಗಿರ್ಬೋದು, ನೋಡಿ ಯುನೆಸ್ಕೋ ಆಗಿರ್ಬೋದು, ಯುನಿಸೆಫ್ ಆಗಿರ್ಬೋದು, ಮತ್ತು FAO ಆಗಿರ್ಬೋದು, ಆಹಾರ ಮತ್ತು ಕೃಷಿ ಸಂಸ್ಥೆ ಆಗಿರ್ಬೋದು, ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ ವಿಶ್ವ ಬ್ಯಾಂಕ್ ಆಗಿರ್ಬೋದು, WMO ಆಗಿರ್ಬೋದು, ವಿಶ್ವ ಹವಾಮಾನ ಸಂಸ್ಥೆ ಆಗಿರ್ಬೋದು, ಆಮೇಲೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿ ಆಗಿರ್ಬೋದು, ಆಮೇಲೆ ವಿಶ್ವ ವ್ಯಾಪಾರ ಸಂಸ್ಥೆ ಆಗಿರ್ಬೋದು. ಇವರು ಯಾವಾಗ ಪ್ರಾರಂಭ ಆಯಿತು? ಇದು ಹೆಡ್ ಕ್ವಾರ್ಟರ್ಸ್ ಇವರು ಮಾಡುವಂಥ ಮುಖ್ಯ ಕಾರ್ಯಗಳು. ಇಲ್ಲಿ ಪಕ್ಕ ಒಂದು ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ಚಾರ್ಟ್ ಬಗ್ಗೆ ನಿಮ್ಗೆ ಏನಾದರೂ ಅರಿವು ಇದ್ರೆ, ಸೊ ಒಂದು ಕ್ವಶನ್ಸ್ಗಳು ಮುಂದಿನ ದಿನಮಾನಗಳಲ್ಲಿ 100ಕ್ಕೆ 100 ಕ್ವಶನ್ಸ್ಗಳು, ಇದರಲ್ಲಿ 100ಕ್ಕೆ 100 ಪಕ್ಕ ಒಂದು ಕ್ವಶನ್ಸ್ಗಳು ಬರುತ್ತೆ. ಸೊ ಗೊತ್ತಿರಲಿ. ನೆಕ್ಸ್ಟ್, ಹಾಗಾದ್ರೆ ಈ ತರ ಅವು ಬಿಟ್ಟನ್ನು ಹೊರತುಪಡಿಸಿ ಮತ್ತೊಂದು 3 ಸಂಸ್ಥೆಗಳು ಇದಾವೆ. ಇದು UNHCR ಅಂತ ಅಂದ್ರೆ ನಿರಾಶ್ರಿತರ ಒಂದು ಸಂಸ್ಥೆ. 1950ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ಜಿನಿವಾದಲ್ಲಿದೆ. ಸೊ ಇದರ ಉದ್ದೇಶ ಅಂದ್ರೆ ಏನಪ್ಪಾ ಅಂದ್ರೆ ಯುದ್ಧ ಮತ್ತು ಹಿಂಸಾಚಾರದಿಂದ ದೇಶ ತೊರೆದ ನಿರಾಶ್ರಿತ ರಕ್ಷಣೆ ಪುನರಾವರ್ತಿಗೋಸ್ಕರ ಮಾಡುವಂಥದ್ದು. ಇದ್ರ ಗೊತ್ತಿರಲಿ ನಿಮ್ಗೆ. ಓಕೆ,
ನೆಕ್ಸ್ಟ್ ಇದು UNDP ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ 1965 ನ್ಯೂಯಾರ್ಕ್ನಲ್ಲಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಡೆವಲಪ್ಮೆಂಟ್ ಕಂಟ್ರಿಗಳು ಇದಾವಲ್ಲ, ಆ ಡೆವಲಪ್ಮೆಂಟ್ ಕಂಟ್ರಿಗಳು ಇದಾವೆ, ಅದು ಬಡತನ ನಿರ್ಮೂಲನೆ. ಹೌದಾ? ಸೊ ಬಡತನ, ಗರೀಬಿ ಹಟಾವು, ಬಡತನ ನಿರ್ಮೂಲನೆ ಇಂದಿರಾ ಗಾಂಧೀಜಿ ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿ ತಂದಿದ್ದಾರಲ್ಲ, ಬಡತನ ನಿರ್ಮೂಲನೆ ಮತ್ತು ಆಡಳಿತ ಸುಧಾರಣೆ ಸಹಾಯವನ್ನು ಮಾಡುವಂಥದ್ದು ಇದು ಗೊತ್ತಿರಲಿ. UNEP ಅಂತ ಬರುತ್ತೆ, ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ 1972 ನೈರೋಬಿ, ಇದು ಕ್ಯೂನ್ಯಾದಲ್ಲಿದೆ. ಜಾಗತಿಕ ಪರಿಸರ ಸಂಬಂಧಪಟ್ಟಂತೆ ಜಾಗತಿಕ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೇಲ್ವಿಚಾರಣೆ, ಇದಕ್ಕೆ ಸಂಬಂಧಪಟ್ಟಂತೆ 1 ಮತ್ತು 2 ಸಂಪೂರ್ಣವಾಗಿ ಈ 3 ಸಂಸ್ಥೆಗಳ ಬಗ್ಗೆ ಎಕ್ಸಾಮಿಗೆ ರೀಸೆಂಟ್ಲಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ. ಇಷ್ಟು ಕೂಡ ವಿಶ್ವಸಂಸ್ಥೆ ಬಗ್ಗೆ. ಮುಂದಿನ ದಿನಮಾನದಲ್ಲಿ ಕೂಡ ದಿನಾಲೂ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಇವಾಗ ವಿಶ್ವಸಂಸ್ಥೆ ಮುಗೀತು, ನೆಕ್ಸ್ಟ್ ಸಾರ್ಕ್ ಸಂಸ್ಥೆ, ಬಿಮ್ಸ್ಟಿಕ್ಕು, G7, G20, ಆಸಿಯಾನ್ ರಾಷ್ಟ್ರಗಳು, OPEC ರಾಷ್ಟ್ರಗಳು, ಆಮೇಲೆ G4 ರಾಷ್ಟ್ರಗಳು, ಆಮೇಲೆ ಹಲವಾರು ಸಂಘಟನೆಗಳಿದಾವೆ. ಅವು ಯಾವ್ಯಾವ ಸಂಘಟನೆಗಳಿದಾವೋ ಅವು ಸಂಪೂರ್ಣವಾಗಿ ನಿಮಗೆ ಮುಂದಿನ ದಿನಮಾನದಲ್ಲಿ ಅದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಗಳು, ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ 2 ಬ್ಯಾಚ್ಗಳು ಪ್ರಾರಂಭ ಆಗಿದೆ. ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂತಂದಾಗ ನಿಮ್ಮನ್ನು ಅಧಿಕಾರಿನಾಗಿ ಮಾಡುವುದು ನಮ್ಮ ಗುರಿ. ನಿಮ್ಗೆ ಗೊತ್ತಿರಲಿ, ಅತ್ಯಂತ ಕಡಿಮೆ ಅಮೌಂಟ್ಗಳಲ್ಲಿ ನಮ್ಮ ಆನ್ಲೈನ್ ಬ್ಯಾಚ್ಗಳೆಲ್ಲ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿರಬೇಕು. ಯಾರೇ ಆಸಕ್ತಿ ಹೊಂದಿದ್ರಿ ದಯವಿಟ್ಟು ಈ ಕೆಳಗಿನ ನಂಬರಿಗೆ ಸಂಪರ್ಕಿಸಿ, ಒಂದ್ಸರಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡಿ. ಹತ್ತಿರದವ್ರು ಇದ್ದವರು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದ ಹಾಜರಾಗಿ ನಮ್ಮ ಜೊತೆ ನೀವು ಇರ್ಬೋದು, ನಿಮ್ಮ ಜೊತೆ ನಾವು ಇರ್ತೀವಿ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಮುಂದಿನ ದಿನಮಾನದಲ್ಲಿ ಬರುವಂಥ ಹಲವಾರು ರಿಕ್ರೂಟ್ಮೆಂಟ್ಗಳಲ್ಲಿ ನಿಮ್ಮೊಂದು ಗೌರ್ಮೆಂಟ್ ಜಾಬ್ ಆಗಲಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ಗಳು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.